ಅತ್ತ ನೀಟ್ ಕಿಚ್ಚು ಕೊತ ಅಂತ ಇದ್ರೆ ಇತ್ತ ಕೆಪಿಎಸ್ಸಿ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಅವ್ರು ಬಿಟ್ಟು ಅವ್ರು ಯಾರು ಅನ್ನುವಂಥ ಕಳ್ಳಾಟದಲ್ಲಿ ಖದೀಮರ ಬೇಟೆ ಮುಂದುವರೆದಿದೆ. ಈ ಮಧ್ಯೆ ಕೆಪಿಎಸ್ಸಿ ಕರ್ಮಕಾಂಡ ರಾಜಕೀಯ ಕಚ್ಚಾಟಕ್ಕೂ ವೇದಿಕೆಯಾಗಿದ್ದು ಸರ್ಕಾರ ಮತ್ತು ವಿಪಕ್ಷದ ಮಧ್ಯೆ ಕೆಸರೆರಚಾಟ ಆರಂಭವಾಗಿದೆ. ಜಂತರ್ ಮಂತರ್ನಲ್ಲಿ ಹೊತ್ತಿದ್ದ ನೀಟ್ ಕಿಚ್ಚುಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರ ತಲೆದಂಡವಾಗಿದೆ. ಇತ್ತ ರಾಜ್ಯದಲ್ಲಿ ಅಕ್ರಮದ ಘಾಟು ಸೂಸಿದ್ದ ಕೆಪಿಎಸ್ಸಿ ನೇಮಕಾತಿಯ ಕರ್ಮಕಾಂಡದ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಕೆಲಸ ಕೊಡಿಸುವ ಆಮಿಷವೊಡ್ಡಿ ಅಮಾಯಕರ ಜೀವ ಹಿಂಡಿದ ಕ್ರಿಮಿಗಳ ಒಂದೊಂದೇ ಮುಖವಾಡ ಕಾಣಿಸ್ತಾ ಇದೆ. ಬಗ್ಗೆ ಕಳೆದ ಜೂನ್ನಲ್ಲಿ ಕೆಪಿಎಸ್ಸಿಗೆ ಮಾಹಿತಿ, ಅಭ್ಯರ್ಥಿಗಳಿಂದ ಹಣ ಸಂಗ್ರಹಿಸಿದ್ದ ಖದೀಮರು ಲಾಕ್. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದ ಬಗ್ಗೆ ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಎಎಸ್ಎಸ್ಕೆಎ ಅಧ್ಯಕ್ಷ ಕಾಂತಕುಮಾರ್ ಅವರು ದೂರನ್ನ ಕೊಟ್ಟಿದ್ರು. ಕಾಂತಕುಮಾರ್ ನೀಡಿದ ಆಡಿಯೋ ಸಮೇತ ದಾಖಲೆ ಹಿಡಿದು ಜೂನ್ನಲ್ಲೇ ವಿಧಾನಸೌಧ ಠಾಣೆಗೆ ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಬಿಆರ್ ವೀಣಾ ದೂರು ನೀಡಿದ್ರಂತೆ. 2026ರ ಜನವರಿ 1ಕ್ಕೆ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿತ್ತು. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಪರೀಕ್ಷಾರ್ಥಿಗಳ ಸಂಪರ್ಕಿಸಿ ಕೆಲಸದ ಆಮಿಷವೊಡ್ಡಿ ಹಣ ವಸೂಲಿ ಮಾಡಿತ್ತು. ಈ ಪ್ರಕರಣ ಸಂಬಂಧ ಜಮಖಂಡಿ ಮೂಲದ ಆರಿಫ್ ಮೊಹಮ್ಮದ್ ಮುಲ್ಲಾ ಹಾಗೂ ಬಿಜಾಪುರದ ಸ್ಕೂಲ್ ಹೆಡ್ ಮಾಸ್ಟರ್ ಸಿಕಂದರ್ ಚೌಧರಿಯನ್ನ ಬಂಧಿಸಲಾಗಿದೆ. ಆರೋಪಿಗಳು ಪರೀಕ್ಷಾರ್ಥಿಗಳಿಂದ ಬರೋಬ್ಬರಿ 1,98,00,000 ರೂಪಾಯಿ ಸಂಗ್ರಹಿಸಿದ್ರು. ತನ್ನ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಿಕೊಂಡಿದ್ದ ಆರೋಪಿ ಸಿಕಂದರ್ನ ಅಕ್ರಮದ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಈ ಹಿನ್ನೆಲೆ ಈಗಾಗಲೇ ಎಫ್ಐಆರ್ ದಾಖಲಿಸಿ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರನ್ನ ನೇಮಿಸಿದ್ದು ಬಿಜೆಪಿಯವರೇ. ಬಿಜೆಪಿ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಸಿಡಿಮಿಡಿ. ಕೆಪಿಎಸ್ಸಿ ನಡೆಸಿದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಕರ್ಮಕಾಂಡದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರನ್ನ ನೇಮಿಸಿದ್ದು ಬಿಜೆಪಿಯವರೇ, ಈಗ ಪತ್ರ ಬರೆದು ವಜಾ ಮಾಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಅದರಿಂದ ಬಿಜೆಪಿ ಏನ್ ಮಾಡ್ತಾರೆ, ರಾಜೀನಾಮೆ ಕೊಡ್ಸಕ್ಕಾಗ್ತಲ್ಲ. ನೀಟ್ ಪರೀಕ್ಷೆಗೆ ಮೊನ್ನೆ ಇದು ಕೆಪಿಎಸ್ಸಿ ಯಾರು ಮಾಡಿದ್ರು, ಅವನ ಅಧ್ಯಕ್ಷನ ನಾ ಮಾಡಿದ್ದ, ಅವರೇ ಮಾಡಿದ್ರು, ಅವರೇ ತಗಲಾಕೊಂಡು ಅದಕ್ಕೆ ಅವರೇ ಮುಂಚಿತ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಆಯ್ತು. ಗವರ್ನರ್ ಏನೋ ನಂಗೆ ಕಳಿಸ್ಬೇಕು, ನಾನು ಅಕ್ಸೆಪ್ಟ್ ಮಾಡಿ ಏನ್ ಬೇಕು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಿ. ಒಟ್ನಲ್ಲಿ ಕೆಪಿಎಸ್ಸಿ ಕರ್ಮಕಾಂಡ ಕೆದಕಿದಷ್ಟು ದೊಡ್ಡದಾಗ್ತಾ ಇತ್ತು. ಇನ್ನು ಯಾರ್ಯಾರ ಹೆಸರು ಬಯಲಿಗೆ ಬರುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.